ಕೇರಳದಲ್ಲಿ ಅಲ್ಲೂ ಕೂಡ ಹೊಸ ಮುಖ್ಯಮಂತ್ರಿ ಆಯ್ಕೆಯ ಕಸರತ್ತು ನಡೀತಾ ಇದೆ. ಕಾಂಗ್ರೆಸ್ ನಿನ್ನೆಷ್ಟೇ ವೀಕ್ಷಕರನ್ನು ಕಳಿಸಿ ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಆಗಿದೆ. ಆದರೆ ಸಿಎಂ ಪಟ್ಟಕ್ಕಾಗಿ ಪೈಪೋಟಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯುಡಿಎಫ್ ಅಧಿಕಾರಕ್ಕೆ ಮರಳಿದ ನಂತರ ಹಿರಿಯ ನಾಯಕರಾದ ಕೆಸಿ ವೇಣುಗೋಪಾಲ್ ಮತ್ತು ವಿಡಿ ಸತೀಶನ್ ಅವರ ಹೆಸರು ಮುಖ್ಯಮಂತ್ರಿ ಕುರ್ಚಿಯ ರೇಸ್ನಲ್ಲಿ ಮುಂಚೂಣಿಯಲ್ಲಿದೆ. ಎಐಸಿಸಿ ವೀಕ್ಷಕರಾದ ಅಜಯ್ ಮಾಕೆನ್ ಹಾಗೂ ಮುಕುಲ್ ವಾಸ್ನಿಕ್ ನಡೆಸಿದಂತಹ ಚರ್ಚೆಯಲ್ಲಿ ಹೊಸದಾಗಿ ಆಯ್ಕೆಯಾದ 63 ಕಾಂಗ್ರೆಸ್ ಶಾಸಕರ ಪೈಕಿ 43 ಶಾಸಕರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಬೆಂಬಲಿಸಿದ್ದಾರೆ ಎನ್ನಲಾಗ್ತಾ ಇತ್ತು. ಇಂದು ಹೆಸರು ಘೋಷಣೆಯಾಗುವಂತಹ ನಿರೀಕ್ಷೆ ಇತ್ತು. ಕೇರಳದಲ್ಲಿ ಸರ್ಕಾರ ರಚಿಸಲು ರೆಡಿಯಾಗಿರುವಂತಹ ಕಾಂಗ್ರೆಸ್ಗೆ ಹಿರಿಯ ನಾಯಕರೊಬ್ಬರು ಮುಜುಗರವನ್ನು ತಂದಿದ್ದಾರೆ. ಆ ನಾಯಕ ಬೇರೆ ಯಾರೂ ಅಲ್ಲ, ಚೆರಿಯನ್ ಫಿಲಿಪ್. ನಿನ್ನೆ ತಿರುವನಂತಪುರಂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಬಂದಿದ್ದ ಶಾಸಕಿ ಬಿಂದು ಕೃಷ್ಣ ಅವರನ್ನು ತಪ್ಪಿಕೊಳ್ಳೋಕೆ ಹೋದರು. ಆದರೆ ಬಿಂದು ಕೃಷ್ಣ ಚೆರಿಯನ್ ಫಿಲಿಪ್ ಅವರನ್ನು ತಳ್ಳಿ ಮುಂದಕ್ಕೆ ಹೋಗಿದ್ದು. ಆಮೇಲೆ ಬಿಂದು ಕೃಷ್ಣ ಕೂಡ ಮುಜುಗರದಿಂದ ಪಕ್ಷದ ನಾಯಕರಿಗೆ ಮೌಖಿಕವಾಗಿ ದೂರು ಕೊಟ್ಟಿದ್ದಾರೆ. ಈಗ ಈ ವಿಡಿಯೋ ವೈರಲ್ ಆಗಿದ್ದು ಕಾಂಗ್ರೆಸ್ ವಿರೋಧಿಗಳಿಗೆ ದೊಡ್ಡ ಆಹಾರವಾಗಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕ ಟೀಕೆಗೆ ಕಾರಣವಾಗಿದೆ. ಕಾಂಗ್ರೆಸ್ನ ಇಂಥ ಶಾಸಕರನ್ನ ಯಾವಾಗ ಹೊರಹಾಕುತ್ತೆ ಎಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಡೆಗೂ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಜಿಬಿಎಗೆ ಎಲೆಕ್ಷನ್ ಬರುವಂತಹ ಲಕ್ಷಣ ಗೋಚರಿಸ್ತಾ ಇದೆ. ಬಿಬಿಎಂಪಿ ಸ್ವರೂಪದಲ್ಲಿದ್ದಾಗಂತೂ ಚುನಾವಣೆ ನಡೀಲಿಲ್ಲ. ಬಿಬಿಎಂಪಿ ಹೋಗಿ ಜಿಬಿಎ ಕೂಡ ಆಗೋಯಿತು. ಜಿಬಿಎ ಬಂದ ಮೇಲೂ ಕೂಡ ಚುನಾವಣೆ ನಡೆಸೋದ್ರ ಕಡೆಗೆ ಮಾಡಬೇಕೋ ಬೇಡವೋ ಅನ್ನುವಂಥ ರೀತಿಯಲ್ಲಿನೇ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಈಗ ಚುನಾವಣೆಗೆ ರಾಜ್ಯ ಚುನಾವಣಾ ಆಯೋಗ ಡೆಡ್ಲೈನ್ ಅನ್ನು ಫಿಕ್ಸ್ ಮಾಡಿದೆ. ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ಹೈವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಸಭೆಯಲ್ಲಿ ಜಿಬಿಎ ಎಲೆಕ್ಷನ್ಗೆ ಬಹುತೇಕ ಡೇಟ್ ಫಿಕ್ಸ್ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರವಾಗಿಯೇ ಜೂನ್ 30 ಒಳಗಡೆ ಎಲೆಕ್ಷನ್ ಮುಗಿಸೋದಕ್ಕೆ ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿಯವರು ಮಾತನಾಡಿದ್ದಾರೆ. ಜೂನ್ 14ರಿಂದ 24 ನಡುವೆ ಜಿಬಿಎ ಎಲೆಕ್ಷನ್ ನಡೆಯಲಿದೆ ಅಂತ ರಾಜ್ಯ ಚುನಾವಣಾ ಆಯುಕ್ತರು ಘೋಷಣೆ ಮಾಡಿದ್ದಾರೆ. ಜೂನ್ 14ರಿಂದ 24ರೊಳಗೆ ಯಾವುದಾದ್ರೂ ಒಂದು ದಿನ ಚುನಾವಣೆ ನಡೆಯಲಿದೆ. ಜಿಬಿಎ ಅಧಿಕಾರಿಗಳು ಸರ್ಕಾರ ಏನೇ ಕಾರಣಗಳನ್ನು ಕೊಟ್ಟರು, ಸಮಸ್ಯೆಗಳನ್ನು ಹೇಳಿದ್ರು, ಎಲೆಕ್ಷನ್ ನಡೆಸ್ತೇವೆ, ಬ್ಯಾಲೆಟ್ ಪೇಪರ್ನಲ್ಲಿ ಜಿಬಿಎ ಎಲೆಕ್ಷನ್ ಮಾಡ್ತೇವೆ, ಒಂದು ವಾರ ಚುನಾವಣಾ ಆಯೋಗ ಕಾಯುತ್ತೆ, ಅಷ್ಟರೊಳಗೆ ಚುನಾವಣೆಗೆ ದಿನಾಂಕ ಫೈನಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಕಾರ್ಪೊರೇಷನ್ ಕಮಿಷನರ್ಸು ಕೂಡ ಅವರು ಕೂಡ ಜಿಬಿಎದ್ದೇ ಮೆಂಬರ್ಗಳು, ಎಕ್ಸ್ ಆಫೀಸಿಯೋ ಮೆಂಬರ್ಸ್ ಇದ್ದಾರೆ. ಹೀಗಾಗಿ ಅವರು 5 ಜನ ಮತ್ತು ನಮ್ಮ ಇದು ಚೀಫ್ ಕಮಿಷನರ್ ಬೈ ಏನಂದ್ರೆ ಮೆಂಬರ್ ಸೆಕ್ರೆಟರಿ ಆಫ್ ದ ಜಿಬಿಎ. ಮೆಂಬರ್ ಸೆಕ್ರೆಟರಿ ಯಾರು? ಚೀಫ್ ಕಮಿಷನರ್. ಅವರು ಬಂದಿದ್ದರು. ಬಂದು ನಾನು ಈಗಾಗಲೇ ಅವರಿಗೆ ತಿಳಿಸಿದಂತೆ ಪತ್ರದ ಮುಖಾಂತರ ದಿನಾಂಕವನ್ನು ನಿಗದಿಪಡಿಸುವುದು ಮಾತ್ರ ಬಾಕಿ ಇದೆ. ಉಳಿದೆಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಚುನಾವಣೆ ನಡೆಸಲು. ಜೂನ್ 30ರೊಳಗೆ ಜಿಬಿಎ 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಯನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಅವರು ಕೊನೆಯ ಅವಕಾಶ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕೊಟ್ಟಿರುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಇದು ಜಿಬಿಎ ಕಥೆ ಆಯಿತು. ಇನ್ನು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದಂತಹ ಕೀರ್ತಿ ಅದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಸಲ್ಲುತ್ತೆ. ಯಡಿಯೂರಪ್ಪ ಅವರ ರಾಜಕೀಯ ಜೀವನಕ್ಕೆ ಈಗ 50 ವರ್ಷ ತುಂಬಿದೆ. ಶಿಕಾರಿಪುರದಲ್ಲಿ ತನ್ನ ರಾಜಕೀಯವನ್ನು ಶುರು ಮಾಡಿದಂತಹ ಯಡಿಯೂರಪ್ಪನವರು 1983ರಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಶಾಸನಸಭೆಗೆ ಶಿಕಾರಿಪುರದ ಕ್ಷೇತ್ರದಿಂದ ಆಯ್ಕೆಯಾಗ್ತಾರೆ. ಇದೇ ಕಾರಣಕ್ಕಾಗಿ ಯಡಿಯೂರಪ್ಪ ಅವರ 50 ವರ್ಷದ ರಾಜಕೀಯ ಬದುಕಿನ ಕಾರಣಕ್ಕಾಗಿ ಬಿಜೆಪಿ ಅಭಿಮಾನೋತ್ಸವವನ್ನು ಹಮ್ಮಿಕೊಂಡಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ನಾಳೆ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಇವತ್ತು ಯಡಿಯೂರಪ್ಪ ಅವರು ಚಿತ್ರದುರ್ಗಕ್ಕೆ ಆಗಮಿಸಿದ್ದಾರೆ. ಅದನ್ನು ಪುರಪ್ರವೇಶದ ರೀತಿಯಲ್ಲಿ ಸಂಭ್ರಮಿಸಿದೆ ಭಾರತೀಯ ಜನತಾ ಪಕ್ಷ. ದಸರಾ ಮಾದರಿಯಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳು ಬೃಹತ್ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ವು. ಹಸಿರು ಶಾಲನ್ನು ಹಾಕಿಕೊಂಡು ಯಡಿಯೂರಪ್ಪನವರು BY ವಿಜೇಂದ್ರ ಹಾಗೂ ಶಾಸಕರು ಸ್ವಾಗತಿಸಿದರು. ನಾಳೆ ಯಡಿಯೂರಪ್ಪ ಅಭಿಮಾನೋತ್ಸವದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಭಾಗಿಯಾಗಲಿದ್ದು ಸರಿಸುಮಾರು 10 ಲಕ್ಷಕ್ಕೂ ಅಧಿಕ ಜನ ಸೇರುವಂತಹ ನಿರೀಕ್ಷೆ ಇದೆ. ಪ್ರತಿಯೊಂದು ಜಿಲ್ಲೆಯಿಂದಲೂ ಕೂಡ 10 ಬಸ್ಗಳಲ್ಲಿ ಜನರು ಚಿತ್ರದುರ್ಗದ ಕಡೆಗೆ ಬರ್ತಾ ಇದ್ದಾರೆ. ಆ ವೇದಿಕೆ ಮೇಲೆ
ರಾಜ್ಯದ ಎಲ್ಲ ಸಮಾಜದ ಗುರುಗಳು, ಸ್ವಾಮೀಜಿಗಳು, ಮಠಾಧೀಶರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜಕೀಯೇತರ ಕಾರ್ಯಕ್ರಮವೇ. ರಾಜ್ಯದಲ್ಲಿರ್ತಕ್ಕಂಥ ಜಗದ್ಗುರುಗಳು, ಪರಮ ಪೂಜ್ಯ ಸ್ವಾಮೀಜಿಗಳು ಯಾವತ್ತೂ ಕೂಡ ಯಡಿಯೂರಪ್ಪವ್ರನ್ನ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಬಲವನ್ನು ತುಂಬಿಕೊಂಡು ಬಂದಿದ್ದಾರೆ, ಸಂಕಷ್ಟದ ಕಾಲದಲ್ಲಿ ಅವ್ರ ಜೊತೆ ನಿಂತಿದ್ದಾರೆ, ಮತ್ತು ಲಕ್ಷಾಂತರ ಕಾರ್ಯಕರ್ತರು. ಹಾಗಾಗಿ ಇದು ಈಗ ಯಾವುದೇ ಚುನಾವಣೆಗಳು ಇಲ್ಲ, ತಾವೇ ನೋಡ್ತಾ ಇದ್ದೀರಿ. ವಿಧಾನಸಭೆ, ಲೋಕಸಭೆ ಯಾವುದೇ ಚುನಾವಣೆಗಳು ಇಲ್ಲ. ಆದರೆ ಎಲ್ಲ ಅಭಿಮಾನಿಗಳ ಅಪೇಕ್ಷೆ ತಕ್ಕಂತೆ ಅಂತ ಒಬ್ಬ ಮಹಾನ್ ನಾಯಕನಿಗೆ ಅಭಿನಂದನೆ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ.